ನಮಸ್ಕಾರ ಎಲ್ಲರಿಗೂ. ಈಗಾಗಲೇ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಪ್ರಾರಂಭ ಮಾಡಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ನಿನ್ನೆ ತಾನೇ CNR ರೂಲು ಪ್ರೌಢಶಾಲೆ ಶಿಕ್ಷಕರದ್ದು ಬಿಟ್ಟಿದ್ದರು. ಅದರಲ್ಲಿ ಯಾವ್ಯಾವ ರೀತಿ ಇದೆ ಅನ್ನೋದು ನಿಮ್ಗೆ ಈಗಾಗಲೇ ಹಲವಾರು ವಿಡಿಯೋಗಳ ಮೂಲಕ ಗೊತ್ತಾಗಿರ್ಬೋದು. ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಎಷ್ಟು ಪರ್ಸೆಂಟೇಜನ್ನು ಹಿಡಿತಾನೆ ಅನ್ನೋದು ಈಗಾಗಲೇ ನಿಮಗೆ ತಿಳಿದಿರುವುದುಂಟು. ಆದರೂ ಸಹ ನಾನು ಈ ಒಂದು ವಿಭಾಗದಲ್ಲಿ ಹೇಳ್ತೀನಿ. 85% CET ಮೇಲೆ ಕನ್ಸಿಡರ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯಾದ TETಯನ್ನು ತೆಗೆದುಕೊಂಡಿಲ್ಲ ಮತ್ತು PGಯನ್ನು ಕಂಪಲ್ಸರಿ ಮಾಡಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಹೀಗಾಗಿ 85% CET ಮತ್ತು 13% ಡಿಗ್ರಿ ಮತ್ತು 2% BEdನ್ನು ಕನ್ಸಿಡರ್ ಮಾಡಿದ್ದಾರೆ. ಈಗಾಗಲೇ ನೋಡಿರಿ, ಪ್ರೌಢಶಾಲೆ CNR ರೂಲ್ ಬಿಡುಗಡೆಯಾಗಿದ್ದ ತಕ್ಷಣವೇ ಇನ್ನೂ ಏನು ಮಾಡ್ತಾರಪ್ಪ ಅಂದರೆ ಕಾಲ್ಫಾರ್ಮ್ ಮಾಡೋದು ಗ್ಯಾರಂಟಿ ಅಂತ ಹೇಳ್ಬೋದು. ಯಾಕಂದರೆ ರಾಜಪತ್ರದಲ್ಲಿ ಪತ್ರವನ್ನು ಹೊರಡಿಸುವ ತನಕ ಮಾತ್ರ ಟೈಮ್ ಇತ್ತು. ಇನ್ನು ಸದ್ಯದಲ್ಲೇ ಕಾಲ್ಫಾರ್ಮ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಒಂದು ನಂಬಿಕೆ ಮೂಡಿದೆ ಅಂತ ಹೇಳಿ ಹೇಳ್ಬೋದು. ಈಗ ಪ್ರೌಢಶಾಲೆಯ ಶಿಕ್ಷಕರು ಹಾಕಬೇಕಾ ಅಥವಾ GPS ಓದಬೇಕಾ ಅನ್ನೋದು ಸಾಕಷ್ಟು ಕನ್ಫ್ಯೂಷನ್ ಎಲ್ಲರಿಗೂ ಉಂಟು. ನೀವು ಟ್ರೈ ಮಾಡೋದಾದರೆ ಪ್ರೌಢಶಾಲೆ ಶಿಕ್ಷಕರ ನೇಮಕಾತಿ 2 ಸಿಲೆಬಸ್ ಒಂದೇ ಇರುವುದರಿಂದ ಸ್ವಲ್ಪ ಅಷ್ಟೇ ಭಿನ್ನ ಆಗಿರುವುದರಿಂದ ನಾವು ಪ್ರೌಢಶಾಲೆ ಶಿಕ್ಷಕರ ನೇಮಕಾತಿಗೆ ಓದ್ಕೊಂಡ್ರೂ GPS ಅನುಕೂಲವಾಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ವಿಡಿಯೋದಕ್ಕೆ ನೋಡೋಣ. ಇಲ್ಲೂ ಸಹ ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ ಪೇಪರ್ 1, ಮಾನಸಿಕ ಸಾಮರ್ಥ್ಯ ಮತ್ತು ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಇದೆ. ಅದು ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇದು ನಾನು ಲಕ್ಷ್ಮಣ ಗಡೇಕರ್ ಅವರದ ಒಂದು ಪ್ರೌಢಶಾಲೆಯ ಒಂದು ಕ್ವಶನ್ ಬ್ಯಾಂಕ್. ಇದು ನಂದು ಕಲಾ ವಿಭಾಗ ಇರೋದರಿಂದ ಇದನ್ನು ನಾನು ತೆಗೆದುಕೊಂಡಿದ್ದೆ. ಜನರಲ್ ನಾಲೆಜ್ಗೆ ಇರ್ತಕ್ಕಂಥದ್ದು 25 ಮಾರ್ಕ್ಸು, ಮೆಂಟಲ್ ಎಬಿಲಿಟಿ 25 ಮಾರ್ಕ್ಸು, ಎಜುಕೇಷನ್ ಸೈಕಾಲಜಿ ಅದು ಸಹ 25 ಮಾರ್ಕ್ಸು, ಜನರಲ್ ಇಂಗ್ಲೀಷ್ 12 ಮಾರ್ಕ್ಸು, ಕಂಪ್ಯೂಟರ್ ಲಿಟ್ರೇಚರ್ ಅದು 13 ಮಾರ್ಕ್ಸು, ಟೋಟಲ್ 25 ಮಾರ್ಕ್ಸು. ಟೋಟಲ್ ಎಷ್ಟಾಗುತ್ತೆ ಅಂದರೆ 100 ಮಾರ್ಕ್ಸು ಪೇಪರ್ 1. ಇನ್ನೊಂದು ಆಯಾ ಸಬ್ಜೆಕ್ಟ್ ಮೇಲೆ ಅಥವಾ ನಮ್ಮ ವಿಷಯವಾರು ಸಬ್ಜೆಕ್ಟ್ ಮೇಲೆ ಇರ್ತಕ್ಕಂಥದ್ದು 100 ಮಾರ್ಕ್ಸು. ಇದು ಕಲಾ ವಿಭಾಗ, ಇದು ಸೋಷಿಯಲ್ ಸೈನ್ಸ್ ಆಗಲಿ ಈ ಎಲ್ಲ ಸಬ್ಜೆಕ್ಟ್ ಮೇಲೆ ನಮ್ಮ ಒಂದು ಆಪ್ಷನಲ್ ಸಬ್ಜೆಕ್ಟದು 100 ಮಾರ್ಕ್ಸ್ ಇರುತ್ತೆ. ಟೋಟಲ್ 200 ಮಾರ್ಕ್ಸು ಈ ಒಂದು ಪ್ರೌಢಶಾಲಾ ವಿಭಾಗದಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಈಗ ಅದು ಕನ್ಫರ್ಮ್ ಆಗುತ್ತೆ. ಈ ಕಡೆ GPSTR ಆಗುತ್ತೆ, PSTR ಆಗುತ್ತೆ. ಟೋಟಲ್ ಎಲ್ಲ ಕೂಡಿ 15,000 ಆಗುತ್ತೆ ಅಂತ ಹೇಳಿದ್ದಾರೆ. ಯಾವ್ಯಾವ ಎಷ್ಟೆಷ್ಟು ಆಗುತ್ತೆ ಗೊತ್ತಿಲ್ಲ, ಆದರೆ ಈ ವರ್ಷ ಕಾಲ್ಫಾರ್ಮ್ ಆಗುತ್ತೆ ಅಥವಾ ಇನ್ನೂ ಕಾಲ್ಫಾರ್ಮ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮಗೆ ಒಂದು ಆಶಾಕಿರಣವಾಗಿ ಬಂದಿದೆ ಅಂತ ಹೇಳ್ಬೋದು. ತಮ್ನೆಲ್ನಲ್ಲಿ ನೋಡಿದ ಹಂಗೆ ಯಾವ ವಿಷಯ ಮೇಲೆ ನಾವು ಹೆಚ್ಚು ಸ್ಕೋರನ್ನು ಮಾಡ್ಬೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಓದ್ತಾ ಇರೋದರಿಂದ ಮತ್ತು ಹೋದ್ಸಲ ನಾನು GPSTR ಬರೆದಿದ್ದರಿಂದ ನನಗಾಗಿರೋ ಅನುಭವದ ಮೇಲೆ ನಾನು ಕೆಲವೊಂದು ವಿಷಯದ ಮೇಲೆ ಸ್ಕೋರ್ಗಳನ್ನು ಮಾಡ್ಬೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಇದು GPSTR ಪ್ರಶ್ನೆ ಪತ್ರಿಕೆ. ಅಲ್ಲಿ ಸಾಮಾನ್ಯ ಕನ್ನಡಕ್ಕೆ 25 ಮಾರ್ಕ್ಸ್ ಇದೆ ಪ್ರೌಢಶಾಲೆಯ ಶಿಕ್ಷಕರಿಗೆ, ಸಾಮಾನ್ಯ ಆಂಗ್ಲ ಭಾಷೆಗೂ 25 ಮಾರ್ಕ್ಸ್ ಇದೆ, ಸಾಮಾನ್ಯ ಜ್ಞಾನಕ್ಕೂ 25 ಮಾರ್ಕ್ಸ್ ಇದೆ. ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ 25 ಇದೆ, ಇದು 50 ಇದೆ. ಹೀಗಾಗಿ ಗಣಕಯಂತ್ರಕ್ಕೂ ಸಹ ಏನಪ್ಪ ಅಂದ್ರೆ 12 ಇದೆ, ಇದು 10 ಇದೆ, ಮತ್ತು ಮೆಂಟಲ್ ಎಬಿಲಿಟಿ ಇದೆ ಅಲ್ಲಿ 12 ಮಾರ್ಕ್ಸ್. ಇಷ್ಟೇ ಡಿಫ್ರೆನ್ಸ್ ಇದೆ, ಮತ್ತೇನಿಲ್ಲ ಪೇಪರ್ 1ಕ್ಕೆ. ಇನ್ನೊಂದು ಆಯಾ ವಿಷಯದ ಮೇಲೆ ನಮಗೆ ಇದನ್ನಂತೂ ನಾವು ಓದಲೇಬೇಕು. ಸೆಕೆಂಡ್ ಪತ್ರಿಕೆ ಅದು ಏನಪ್ಪ ಅಂದರೆ ಸೇಮ್ ಇರೋದರಿಂದ ನಮಗೆ ಯಾವುದೇ ರೀತಿಯಾದ ಹಿನ್ನಡೆ ಆಗೋದಿಲ್ಲ. ಒಂದು ಓದಿದ್ರೂ ಸಹ ನಮಗೆ 2ಕ್ಕೂ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಸ್ಕೋರ್ ಮಾಡಬೇಕಂದ್ರೆ ನಾವು ಹೆಚ್ಚಿನ ವಿಷಯದಲ್ಲಿ ಅಂದರೆ ಕನ್ನಡ ಇನ್ನು ನೋಡ್ರಿ, ಸಾಕಷ್ಟು ಜನ ಕನ್ನಡ 2022ರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದು ಜನ ಬಿಜಾಪುರ ಡಿಸ್ಟಿಕ್ ಆಗಲಿ ಅಥವಾ ಗುಲ್ಬರ್ಗ ಡಿವಿಷನಲ್ಲಿ 100ಕ್ಕೆ 97, 98 ಅಂಕಗಳನ್ನು ಸಹ ರೀಚ್ ಆಗ್ಯಾರ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಸೋಷಿಯಲ್ ಸೈನ್ಸಲ್ಲೂ ಸಹ ಏನಪ್ಪ ಅಂದರೆ ಸ್ಕೋರ್ ಮಾಡ್ಬೋದು. ಅದೇ ತುಂಬ ಬರವಣಿಗೆಯಲ್ಲಿರೋದ್ರಿಂದ ಅದು ಸ್ವಲ್ಪ ಹೆಚ್ಚು ಓದಿದರೆ ಕರೆಕ್ಟ್ ಪಾಯಿಂಟ್ ಅಲ್ಲಿ ಇದ್ದರೆ ಚೆನ್ನಾಗಿ ಸ್ಕೋರ್ ಆಗುತ್ತೆ ಅಂತ ಹೇಳ್ಬೋದು. ನಮಗೆ ಮತ್ತು ಇನ್ನೊಂದು ಶೈಕ್ಷಣಿಕ ಮನೋವಿಜ್ಞಾನ ತುಂಬ ಆಳವಾಗಿ ಚೆನ್ನಾಗಿ ಓದಿದರೆ ಅಲ್ಲಿ ಸಹ ಏನಪ್ಪ ಅಂದರೆ ಒಳ್ಳೆಯ ಸ್ಕೋರನ್ನು ತೆಗಿಬೋದು. ನೋಡ್ರಿ, ಯಾವ್ದು ನಮ್ಗೆ ಈಜಿ ಮೆಥಡ್ ಇರ್ತದಲ್ಲ ಅಲ್ಲಿ ನಾವು ಸ್ಕೋರ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿರಿ.
ಕನ್ನಡ ಚೆನ್ನಾಗಿ ನೀವು ಕನ್ನಡ ಬೋಧನಾ ಮಾಧ್ಯಮ ಮತ್ತು ಎಲ್ಲ ಒಂದಿಟ್ಟು ಗ್ರಾಮರು ವ್ಯಾಕರಣ ಇವೆಲ್ಲ ನಮ್ಗೆ ಪರ್ಫೆಕ್ಟ್ ಆಗಿದ್ರೆ ಕನ್ನಡ ನಮಗೆ ಏನಪ್ಪ ಅಂದ್ರೆ ಅಟ್ಲೀಸ್ಟ್ 92 ನಾವು ಅಲ್ಲಿ ರೀಚ್ ಆದ್ವಿ ಅಂದರೆ ಕನ್ನಡ ತುಂಬ ಸ್ಕೋರ್ ಆಗುತ್ತೆ. ಈ ಸ್ಕೋರ್ ಏನಪ್ಪ ಅಂದ್ರೆ ನಮ್ಮ ಈ ಒಂದು GPS ಸ್ಟಾರ್ ಪತ್ರಿಕೆಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಪತ್ರಿಕೆ ಒಂದಿದೆಯಲ್ಲ ಅದು ತುಂಬ ಸ್ವಲ್ಪ ಕಠಿಣ ಇರುತ್ತೆ. ನಾನು 2022 GPS ಸ್ಟಾರ್ ಬರೆದಿದ್ನಿಲ್ಲ, ಆವಾಗ ನಂಗೆ ಗೊತ್ತಾಯಿತು ಪತ್ರಿಕೆ ಒಂದು ಹೆಂಗಿದೆಯಪ್ಪ ಅಂಥೇಳಿ. ಕನ್ನಡ ಹೆಂಗಾದರೂ ನಾವು ರೀಚ್ ಆಗ್ಬೋದು. ಅಲ್ಲಿ ನಮಗೆ ಸ್ವಲ್ಪ ಕನ್ನಡ ಮೀಡಿಯಮ್ದವ್ರಿಗೆ ಆಂಗ್ಲ ಭಾಷೆ ಸ್ವಲ್ಪ ಟಫ್ ಆಗುತ್ತೆ. ಮತ್ತು ಇನ್ನೊಂದು ಹೊಡೆತಕೊಂಡಿರೋದು ಪ್ರಚಲಿತ ವಿದ್ಯಮಾನಗಳು. ಅದು ಸಹ ಏನಾಗುತ್ತೆ ಅಂದರೆ ನಾವು ಓದ್ಕೊಂಡಿದ್ದೇ ಬೇರೆ, ಅದು ಆಗೋದೇ ಬೇರೆ ಆಗಿರುತ್ತೆ, ಬರೋ ಕ್ವಶನ್ನೇ ಬೇರೆ ಆಗಿರುತ್ತೆ. ಆ ಥರ ಏನಪ್ಪ ಅಂದ್ರೆ ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಕೂತಿದ್ದಾಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ವಶನ್ ಬಂದಿದೆ ಅಂಥೇಳಿ. ಆವಾಗ ನನಗೆ ತಿಳಿಯಿತು ಇಲ್ಲಿ ಈ ಒಂದು ಪತ್ರಿಕೆ ಪೇಪರ್ 1ಅಲ್ಲಿ ತುಂಬ ಸ್ಕೋರ್ ಕಡಿಮೆ ಆಗುತ್ತೆ ನಂದು ಅಂಥೇಳಿ 2022ರಲ್ಲಿ. ಹೀಗಾಗಿ ನಂದು ಪತ್ರಿಕೆ 1ರಲ್ಲಿ ಸ್ವಲ್ಪ ಸ್ಕೋರ್ ತುಂಬ ಕಡಿಮೆ ಆಗಿತ್ತು. ಸಾಮಾನ್ಯ ಕನ್ನಡ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ತುಂಬ ಆಳವಾಗಿ ಓದ್ಕೋರಿ. ಅಲ್ಲಿ ಸಹ ಏನಪ್ಪ ಅಂದರೆ ಹೆಚ್ಚಿನ ಮಾರ್ಕ್ಸನ್ನು ನಾವು ತೆಗೆದುಕೊಳ್ಬೋದು ಅಂತ ಹೇಳ್ಬೋದು. ನಮಗೆ ಡಿಫಿಕಲ್ಟ್ ಆಗಿದ್ದಲ್ಲಿ ಸಾಮಾನ್ಯ ಆಂಗ್ಲ ಭಾಷೆ ಮತ್ತು ಸಾಮಾನ್ಯ ಜ್ಞಾನ. ಶೈಕ್ಷಣಿಕ ಮನೋವಿಜ್ಞಾನ ಒಂದು 3 ಸರಿ 4 ಸರಿ ಓದಿದ್ರೂ ಪರವಾಗಿಲ್ಲ, ಎಷ್ಟು ಓದ್ರೂ ಅಲ್ಲಿ ಏನಾಗುತ್ತೆ ಅಂದರೆ ಮೈಂಡು ಓಡಲ್ಲ. ಆ ಶೈಕ್ಷಣಿಕ ಮನೋವಿಜ್ಞಾನನೇ ಹಾಗೆ ಇರೋದು. ಇನ್ನೊಂದು ಏನಪ್ಪ ಅಂದ್ರೆ ಇಷ್ಟು ಪತ್ರಿಕೆ ಒಂದು ಸ್ವಲ್ಪ ಎಲ್ಲರಿಗೂ ಏನಾಗುತ್ತೆ ಅಂದರೆ ಓದಿದವ್ರಿಗೆ ಏನಾಗಲ್ಲ, ಸ್ವಲ್ಪ ಮೀಡಿಯಮ್ ಓದಿ ಇಲ್ಲಾಂದ್ರೂ ಓದಿದ್ರೂ ಮೀಡಿಯಮಲ್ಲಿ ಇರ್ತೀವಲ್ಲ ಅವ್ರಿಗೆ ಸ್ವಲ್ಪ ತುಂಬ ಅಂದರೆ 2022ರಲ್ಲಿ ನಂಗೆ ಗೊತ್ತು ಅದು ಅಷ್ಟು ರೀಚ್ ಆಗಲಿಲ್ಲ ನಂದು ಆ ಪತ್ರಿಕೆ. ಅಂದ್ಕೊಂಡಿದ್ದೇ ಬೇರೆ ಆಗೋದೇ ಬೇರೆ ಆಗುತ್ತೆ. ಅದಕ್ಕೆ ತುಂಬ ಪರ್ಫೆಕ್ಟಾಗಿ ಅಲ್ಲಿ ಹೋಗ್ರಿ. ಇನ್ನೊಂದು UAD ಅಂದರೆ ನಮ್ಮ ಕೈಯಲ್ಲಿದೆ ಅಂತ ಹೇಳ್ಬೋದು. ಆಯಾ ಒಂದು ವಿಷಯದ ಮೇಲೆ ನಮಗೆ ಹಿಡಿತಾ ಇರಬೇಕು. ಸೆಕೆಂಡ್ ಪೇಪರು ನಮ್ಮ ಸಬ್ಜೆಕ್ಟ್ ಟೀಚರ್ ಆಗೋದ್ರಿಂದ ಅಲ್ಲಿ ಸಮಾಜ ವಿಜ್ಞಾನವಾಗಲಿ ಅಥವಾ ವಿಜ್ಞಾನವಾಗಲಿ ಇಂಗ್ಲೀಷ್ ಟೀಚರ್ ಆಗಲಿ ಆ ವಿಷಯದ ಮೇಲೆ ನಮಗೆ ಪರ್ಫೆಕ್ಟ್ ಜ್ಞಾನ ಇದ್ದರೆ ಇಲ್ಲಿ ಖಂಡಿತವಾಗ್ಲೂ 150 ಅಂಕಗಳಿಗೆ ನಾವು 120 ಅಂಕಗಳನ್ನು ಸಹ ನಾವು ಇಲ್ಲಿ ಪಡಿಬೇಕಾಗುತ್ತೆ. ಯಾಕಂದರೆ ಈ ಸ್ಕೋರ್ದಿಂದಲೇ ನಮಗೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಕವರ್ ಆಗುತ್ತೆ ಅಂತ ಹೇಳ್ಬೋದು. ಇದು ಪತ್ರಿಕೆ ಒಂದು ನೀವು ಸಾಮಾನ್ಯ ತಿಳ್ಕೊಬೇಡ್ರಿ, ಯಾಕಂದರೆ ಅಲ್ಲಿ ಆಗೋದೇ ಬೇರೆ ಆಗುತ್ತೆ. ಅದಕ್ಕೆ ಚೆನ್ನಾಗಿ ಓದ್ಕೊಂಡ್ರೆ ನಾವು ಅಲ್ಲಿ ರೀಚ್ ಆಗ್ಬೋದು ಅಂತ ಹೇಳ್ಬೋದು. ಕನ್ನಡ ಮತ್ತು ಈ ಒಂದು ನಮ್ಮ ಸಬ್ಜೆಕ್ಟ್ ಮೇಲೆ ನಾವು ಹೆಚ್ಚಿನ ಸ್ಕೋರನ್ನು ಮಾಡಬೇಕಾಗತ್ತೆ. ಇದು ನೋಡ್ರಿ ಇಲ್ಲಿ ಒಂದು ಓದಿದ್ರೆ ನಮ್ಗೆ ಅಲ್ಲಿ ಪ್ರೌಢಶಾಲೆಯಲ್ಲೂ ಸಹ ಏನಪ್ಪ ಅಂದ್ರೆ ರೀಚ್ ಆಗುತ್ತೆ ಅಂತ ಹೇಳ್ಬೋದು. ಅಲ್ಲೂ ಕಂಡ 25 ಮಾರ್ಕ್ಸ್ ಇಟ್ಟಿದ್ದಾನೆ. ಇದು ವಿಷಯವಾರು ಶಿಕ್ಷಕರಾಗಬೇಕಾದ್ರೆ ನಮಗೆ ಏನಪ್ಪ ಅಂದರೆ ಕಂಪಲ್ಸರಿ 6th ಇನ್ನೂ 10th ಮಟ್ಟ ಅಷ್ಟೇ ಹೇಳ್ತಾ ಇದ್ದೀವಿ. ಈಗ ಪ್ರೌಢಶಾಲೆ ಶಿಕ್ಷಕರ ಹುದ್ದೆಗೆ ಕರೆದಿರೋದ್ರಿಂದ ಸೆಕೆಂಡ್ ಇಯರ್ವರೆಗೂ ನಾವು ಈ ಒಂದು ಗೌರ್ಮೆಂಟ್ ಬುಕ್ಸ್ಗಳನ್ನು ಓದಬೇಕಾಗತ್ತೆ. ಪ್ರೌಢಶಾಲೆಗೆ ತುಂಬ ಆಳವಾಗಿ ಕ್ವಶನನ್ನು ಕೇಳ್ತಾನೆ ಅಂತ ಹೇಳ್ಬೋದು. ಯಾಕಂದರೆ ನಾವು 2015ರಲ್ಲಿ ಬರೆದಿದ್ದು, ಈಗ ಏನಾಗುತ್ತೆ ಗೊತ್ತಿಲ್ಲ, ಆದರೆ ಚೆನ್ನಾಗಿ ಆಳವಾಗಿ ಓದ್ಕೊಂಡು ಹೋಗಬೇಕಾಗತ್ತೆ. ನಾನು ಈ ಒಂದು 2 ಸಬ್ಜೆಕ್ಟಲ್ಲಿ ತುಂಬ ಒಳ್ಳೆಯ ಸ್ಕೋರ್ಗಳನ್ನು ಮಾಡಿದರೆ ಇಲ್ಲಿ ರೀಚ್ ಆಗುತ್ತೆ ಅಂತ ಹೇಳ್ಬೋದು. ಈ ಸರಿ ಒಳ್ಳೆಯ ಒಂದು ಬೆನಿಫಿಟನ್ನು ಕೊಟ್ಟಿದ್ದಾನೆ. ಸಾಕಷ್ಟು ಸ್ಕೋರ್ ಇದ್ದವರು, ಸ್ಕೋರ್ ಇಲ್ಲದೇ ಇದ್ದವ್ರಿಗೆ ತುಂಬ ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಸ್ಕೋರ್ ಕಡಿಮೆ ಇದ್ದರೂ CETಯಲ್ಲಿ ಹೆಚ್ಚಿನ ಅಂಕಗಳನ್ನ ತೆಗೆದುಕೊಂಡಾಗ ಅಲ್ಲಿ ಸೆಲೆಕ್ಟ್ ಆಗದೆ ಹೊರಗೆ ಬಂದವರು ಸಾಕಷ್ಟು ಜನ ಇದ್ದಾರೆ. ಈ ವರ್ಷ ಒಂದು ಅನುಕೂಲವಾಗಿರ್ತಕ್ಕಂಥ ಒಂದು ನಿಯಮ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಆ ಹೋರಾಟಗಳನ್ನು ಮಾಡಿದವ್ರಿಗೂ ಸಹ ನಾವು ಏನು ಮಾಡ್ಬೋದು, ಧನ್ಯವಾದಗಳನ್ನು ಸಲ್ಲಿಸಬೇಕು. ಅವರಿಂದಲೇ ಸಹ ನಮಗೆ ಈ ಒಂದು ಸೆಲೆಕ್ಷನ್ ಆಗೋ ಒಂದು ಏನಪ್ಪ ಅಂದ್ರೆ ನಂಬಿಕೆ ಮೂಡಿದೆ ಅಂತ ಹೇಳ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ, ಓದ್ರಿ, ಪ್ರಯತ್ನ ಏನಪ್ಪ ಅಂದ್ರೆ ಫಲ ಸಿಗಲಿ ಅಂತೇಳಿ ನಾವೇ ಒಂದು ವಿಡಿಯೋದಲ್ಲಿ ಕೇಳ್ತೀನಿ. ನಾನು ಓದ್ತಾ ಇದ್ದೀನಿ, ಹಾಗೆ ನಿಮ್ಮನ್ನು ಸಹ ಏನಪ್ಪ ಅಂದರೆ ಓದೋಕ್ಕೆ ಪ್ರೇರೇಪಣೆಯನ್ನು ನೀಡ್ತಾ ಇದ್ದೀನಿ. ನನ್ನ ಒಂದು ವಿಡಿಯೋಗಳು ಹಂಗೆ ಬರ್ತಾ ಇರ್ತವೆ. ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ, ಹಾಗೆ ಓದುತ್ತಾನೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ನಮಸ್ಕಾರ.